ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪ್ಪಟ ಜನನಾಯಕ, ಕ್ರೀಡಾಪಟು, ಹೋರಾಟಗಾರ ಕೆಕೆರಿ ಸುರೇಶ್ ಇದೀಗ ಜನಮೆಚ್ಚುಗೆಯ ಕೆಲಸವನ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಬರೋಬ್ಬರಿ 72 ಲಕ್ಷಕ್ಕಿಂತ ಹೆಚ್ಚು ಹಣ ವೆಚ್ಚ ಮಾಡಿ ಮಂಡ್ಯ ಜಿಲ್ಲೆಯ ಕೆಕೆರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಳಾಂಗಣ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ನಿರ್ಮಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಮಂಡ್ಯದ ಕೆಕೆರಿ ಸುರೇಶ್ ಸಮಾಜ ಸೇವೆಗೆ ಮೆಚ್ಚುಗೆ. ಶಟಲ್ ಬ್ಯಾಡ್ಮಿಂಟನ್ ಒಳ ಕ್ರೀಡಾಂಗಣ ನಿರ್ಮಾಣ. ತಂದೆ ಚನ್ನೇಗೌಡ, ತಾಯಿ ಜಯಲಕ್ಷ್ಮಿ ಹೆಸರಿನಲ್ಲಿ ಸ್ಥಾಪನೆ. ತಂದೆ ದಿವಂಗತ ಪೈಲ್ವಾನ್ ಚನ್ನೇಗೌಡ ಹಾಗೂ ತಾಯಿ ಜಯಲಕ್ಷ್ಮಿ ಹೆಸರಿನಲ್ಲಿ ತನ್ನ ಹುಟ್ಟೂರಿನಲ್ಲೊಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ನಿರ್ಮಿಸಿದ ಜನಮೆಚ್ಚಿದ ಜನನಾಯಕ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಕೆರಿ ಸುರೇಶ್ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಉದ್ಘಾಟಿಸಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಸದಾ ಜನಪರ ಕೆಲಸ ಮಾಡುವ ಕೆಕೆರಿ ಸುರೇಶ್ ಅವರಿಗೆ ಭವಿಷ್ಯದಲ್ಲಿ ಉನ್ನತ ಸ್ಥಾನಮಾನ ಸಿಗಲಿ ಎಂದು ಹಾರೈಸಿದ್ರು. ಅದೃಷ್ಟ ಅವರ ಕೈ ಹಿಡಿದು ದೊಡ್ಡ ಸ್ಥಾನ ಸುರೇಶ್ಗೆ ಸಿಗಲಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಯೂತ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ ಕೆಂಪರಾಜು ಜೊತೆ ಕೆಲಕಾಲ ಬ್ಯಾಡ್ಮಿಂಟನ್ ಆಟ ಆಡಿ ಖುಷಿ ಪಟ್ರು. ಒಂದು ಕೆಲಸ ಅಥವಾ ಏನಾರೋ ಒಂದು ವಾರಕ್ಕೆ 2 ದಿವಸ ಸುರೇಶ್ ಅಣ್ಣ ಕಳಿಸಿದ್ರು ಅಂತ ಬರ್ತಾರೆ ಯಾರ. ಜನಪ್ರತಿನಿಧಿ ಆಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಜನರ ಪರ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಭಾಳ ಅಪರೂಪಕ್ಕೆ ಅವಕಾಶ ಸಿಗದೆ ಇರೋ ಒಂದು ಸರಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾನೆ, ಅಧ್ಯಕ್ಷ ಆಗಿದ್ದಾನೆ ಮಾಜಿ. ಅದು ಬಿಟ್ಟರೆ ಏನೋ ಅವಕಾಶ ಅವನಿಗೆ ತಾಲೂಕಿನಲ್ಲಿ ನಮ್ಮ ಕೃಷ್ಣಮೂರ್ತಿ ಥರ ಇವನಿಗೂ MLA ಆಗೋಟ್ಟು ಶಕ್ತಿ ಇದೆ. ಬಟ್ ಆದರೆ ದುರಾದೃಷ್ಟ ಒಂದೊಂದ್ಸಲ ಎಲ್ರಿಗೂ ಸರಿಸಮಾನರು ಜಾಸ್ತಿ ಆದಾಗ ಅವಕಾಶಗಳು ಕಡಿಮೆ. ಈಗ ನಮ್ಮ ದೇವರಾಜಣ್ಣಂಗೆ ಎಲ್ಲ ಇತ್ತು, ಅವರಿಗೆ ಸ್ವಲ್ಪದಲ್ಲಿ ಹಣೆ ಬರ ತಪ್ಪು ಹೋಯ್ತು 2-3 ಸಂದರ್ಭದಲ್ಲಿ. ಪ್ರಕಾಶಣ್ಣ ಸುಮ್ಮನೆ ಇದ್ದಂಗೆ ಸೈಡಲ್ಲೇ ಇದ್ದು ಬಂದು ಮೇನ್ಸ್ ಬ್ಯಾಟ್ಮನ್ ಆಗಿ ಬೋಲ್ ಹೊಡೆದಂಗೆ ಹೋದರು, MLA ಆಗೋದ್ರು. ಹೀಗೆ ಒಬ್ಬೊಬ್ಬರು ಹಣೆ ಬರಗಳು ಒಂದೊಂದು ಸಾರಿ ಸಂದರ್ಭಗಳು ಕಷ್ಟ. ಅಧಿಕಾರಗಳು, ಹಣ, ಅಂತಸ್ತು, ಆಸ್ತಿ ಸಿಗ್ತಕ್ಕಂಥದ್ದಕ್ಕೆ ಹಣೆ ಬರ ಗಟ್ಟಿಯಾಗಿರ್ಬೋದು. ಆದರೆ ಸುರೇಶ್ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ. ನಮ್ಮ ಉಪಮುಖ್ಯಮಂತ್ರಿಗಳು ತುಂಬ ಅಭಿಮಾನವನ್ನು ಯಾವಾಗಲೂ ವ್ಯಕ್ತಪಡಿಸ್ತಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಕೆಕೆರಿ ಸುರೇಶ್, ನಮಗೆ ಸಿಗದ ಅವಕಾಶ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಿಗುವ ದೃಷ್ಟಿಯಿಂದ ಸ್ವಂತ ಹಣದಿಂದ ತಂದೆ ತಾಯಿ ಹೆಸರಿನಲ್ಲಿ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ನಿರ್ಮಿಸಿದ್ದೇನೆ. ಇಲ್ಲಿ ಉಚಿತವಾಗಿ ಆಟ ಆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮೀಣ ಮಕ್ಕಳು ಗೆದ್ದು ಹೆಸರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಂತ ತಿಳಿಸಿದ್ರು. ಯಾವ ತರ ಮಾಡಿದ್ರು ಮಾತಾಡ್ತಾರೆ, ಕೈ ಹಾಕಿರೋ ಕೆಲಸ ಕಂಪ್ಲೀಟ್ ಮಾಡಿ ಅಂತ ಕೆಲವರು ಸಜೆಸ್ಟ್ ಮಾಡಿದ್ರು. ಆವಾಗ ನಮ್ಮ ಇದನ್ನು ಫಿನಿಶ್ ಮಾಡಿ ನಮ್ಮ ನಾಯಕರು ಕರೆದು ಇನಾಗ್ರೇಷನ್ ಮಾಡಿಸುವಂಥ ಪ್ಲ್ಯಾನ್ ಮಾಡಿ ಎಲ್ಲ ನಮ್ಮ ಯುವಕರು, ನಮ್ಮ ಕ್ಲಬ್ನ ಎಲ್ಲ ಸದಸ್ಯರು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವತ್ತು ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟನ್ನು ಇನಾಗ್ರೇಷನ್ ಮಾಡಿಸಿದ್ದಾರೆ ನಮ್ಮ ನಾಯಕರ ಕೈಲಿ. ಮುಂದೆ ಇದನ್ನು ನಮ್ಮ ತಾಲೂಕಿನ ಎಲ್ಲ ಜನತೆಯನ್ನು ಬಳಸ್ಕೋಬೇಕು. ಯಾವುದೇ ನಾವು ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿಲ್ಲ. ಎಲ್ಲ ಬಡವ್ರ ಮಕ್ಕಳು ಸಮೇತ ಆಟ ಆಡೋಕ್ಕೆ ಬರ್ತಾರೆ ಅಂದರೆ ಶೂ ಸಮೇತ ನಾನೇ ಕೊಡಿಸ್ತೀನಿ. ದಯವಿಟ್ಟು ಅದನ್ನು ಬಳಸ್ಕೊಳ್ಳಿ. ಮತ್ತು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಸಂಬಳ ಮತ್ತು KB ಬಿಲ್ಲು ಮತ್ತು ಜನರೇಟರ್ ಖರ್ಚು ಏನು ಬರುತ್ತೆ ಆ ಖರ್ಚು ಬರುವಂಥದ್ದು ಮಾತ್ರ ಫೀಸ್ ಕೊಡೋಕ್ಕೆ ಮಾತಾಡ್ಕೊಂಡು ಮಾಡಿದ್ದೀವಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನೂತನ ಕ್ರೀಡಾಂಗಣದಲ್ಲಿ ಆಟ ಆಡಲು ಖುಷಿಯಾಗ್ತಾ ಇದೆ. ಹಳ್ಳಿ ಭಾಗದ ಮಕ್ಕಳಿಗೆ ಬ್ಯಾಡ್ಮಿಂಟನ್ ಪಟುವಾಗಲು ಅತ್ಯುತ್ತಮ ಅವಕಾಶ ಸಿಕ್ಕಿದೆ. ಕೆಕೆರಿ ಸುರೇಶ್ ಅವರಿಂದ ಇದು ಸಾಧ್ಯವಾಗಿದೆ ಅಂತ ಬ್ಯಾಡ್ಮಿಂಟನ್ ಕ್ರೀಡಾಪಟುಗಳು ಸಂತಸ ವ್ಯಕ್ತಪಡಿಸಿದ್ರು. ಸುರೇಶ್ ಅಣ್ಣವರು ಸ್ಪೋರ್ಟ್ಸ್ ವಿಚಾರದಲ್ಲಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಇದೊಂದೇ ಕ್ರೀಡೆ ಅಂತಲ್ಲ, ಎಲ್ಲರಲ್ಲೂ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ಎಷ್ಟೋ ಮಕ್ಕಳಿಗೆ ಬ್ಯಾಡ್ಮಿಂಟನ್ ಅನ್ನೋದ್ರ ಬಗ್ಗೆ ಏನು ಇದು ಮಾಡಿರಲಿಲ್ಲ. ಉದಾಹರಣೆಗೆ ನಾವು ವಾಲಿಬಾಲ್ ಆಡ್ತಿದ್ವಿ ಹೊರತು ಬ್ಯಾಡ್ಮಿಂಟನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇಲ್ಲಾಗಿ ತುಂಬ ಚಿಕ್ಕ ಮಕ್ಕಳಿಗೆ ಅಲ್ಲಿ ಯಾವುದೇ ರೀತಿ ಅಮೌಂಟನ್ನು ಇದು ಅಪೇಕ್ಷೆ ಮಾಡ್ತಾನೆ ಫ್ರೀಯಾಗಿ ಉಚಿತವಾಗಿ ಎಲ್ಲ ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಸ್ಪೋರ್ಟ್ಸ್ ವಿಚಾರದಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೆ ಇಲ್ಲ ಶೂ ಇಲ್ಲದೆ ಇರೋಂಥ ಮಕ್ಳುಗಳಿಗೆ ಶೂ ತಂದು ಕೊಡೋದಾಗಲಿ, ರ್ಯಾಕೆಟ್ ಇದು ಮಾಡೋದಾಗಲಿ, ಸಖತ್ ಸ್ಪೋರ್ಟ್ಸ್ ವಿಚಾರದಲ್ಲಿ ಕಲಿಯೋಂಥ ಹುಡುಗರುಗಳಿಗೆ ಅವಕಾಶ ಕೊಡೋದು ಎಲ್ಲನೂ ಸಖತ್ ಹೆಲ್ಪ್ ಮಾಡ್ತಾಯಿದ್ದಾರೆ. ಆಡ್ತೀವಿ ಸರ್. ನಾವು ಬೆಳಗ್ಗೆ ಟೈಮಿಂಗ್ಸು 7ರಿಂದ 9 ಗಂಟೆವರೆಗೂ ಆಡ್ತೀವಿ ಸರ್.
ಓಕೆ, ಆಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ? ತುಂಬ ಚೆನ್ನಾಗಿದೆ ಸರ್. ಏನೇ ಆಗಲಿ ಯಾವುದೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಯಾವುದು ₹1 ಕೂಡ ಯಾವುದಕ್ಕೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಫ್ರೀಯಾಗಿ ಆಡೋ ಅಂಥ ಮಕ್ಳಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸ್ಪೋರ್ಟ್ಸ್ ವಿಚಾರದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ಇದಕ್ಕೆ ಆದರೂ ಯಾವುದನ್ನು ಇಲ್ಲಿವರೆಗೂ ಯಾವುದನ್ನು ₹1 ಯಾವುದೋ ಅಮೌಂಟ್ ಒಂದು ಇದು ಮಾಡಿಲ್ಲ. ಫ್ರೀಯಾಗಿ ಆಡಿ ಅಂತ ಅವಕಾಶ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಸಖತ್ ಹೆಲ್ಪ್ ಮಾಡ್ತಾರೆ ಸರ್. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸನ್ಮಾನ ಮಾಡಿದರು. ಜಿ ಕನ್ನಡ ನ್ಯೂಸ್ ಮೆಟ್ರೋ ಬ್ಯೂರೋ ಮುಖ್ಯಸ್ಥ ಪ್ರಸನ್ನ ದೇವನೂರು ಅವರಿಗೆ ಸಚಿವರು ಸನ್ಮಾನಿಸಿ ಗೌರವಿಸಿದರು. ನಮ್ಮ ಜೊತೆ ಅವ್ರನ್ನೇನು ಕ್ರೀಡಾಪಟು ಅನ್ಬೇಕೋ ಅಥವಾ ರಾಜಕಾರಣಿ ಅನ್ಬೇಕೋ ಅಥವಾ ಜನನಾಯಕ ಅನ್ಬೇಕೋ, ಯಾಕಂದರೆ ಅವರಿಗೆ ಮಲ್ಟಿ ಟ್ಯಾಲೆಂಟೆಡ್. ಅವರು ಸಮಾಜಕ್ಕೋಸ್ಕರ ಅಗಿಲಿರುಳು ಶ್ರಮ ಪಡ್ತಿರುವಂಥ ಕಿಕ್ಕೇರಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಂದೆ ತಾಯಿಯ ನೆನಪಿನಾರ್ಥ ಒಂದು ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಅದ್ರ ಉದ್ದೇಶ ಏನು? ಅವರು ಕೂಡ ಕ್ರೀಡಾಪಟುಗಳು. ಇವತ್ತು ಅದು ಇನಾಗ್ರೇಷನ್ ಕೂಡ ಆಗಿರುವಂಥದ್ದು. ಅವ್ರನ್ನೇ ಕೇಳೋಣ, ಅವ್ರ ಉದ್ದೇಶ ಏನು, ಯಾಕೆ ಸ್ವಂತ ಖರ್ಚಿನಲ್ಲಿ ಇಷ್ಟೊಂದು ದೊಡ್ಡ ಒಂದು ಅದ್ಭುತವಾದಂಥ ಕ್ರೀಡಾಂಗಣ ಮಾಡಿದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಸ್ವಂತ ಖರ್ಚಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಭಾಳ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀವು ಇವತ್ತು ಹತ್ತತ್ರ 1 ಕೋಟಿ ಹತ್ತತ್ರನೇ ಖರ್ಚು ಮಾಡಿಬಿಟ್ಟು ಇಷ್ಟು ಒಳ್ಳೆಯ ಒಂದು ಕ್ರೀಡಾಂಗಣ ಮಾಡಿಕೊಟ್ಟಿದ್ದೀರಾ. ಅದನ್ನು ಕೂಡ ಕಿಕ್ಕೇರಿನಲ್ಲಿ ಇರುವಂಥ ಕ್ರೀಡಾಂಗಣ ಯಾಕೆ ಮಾಡಿದ್ರಿ? ಉದ್ದೇಶ ಏನು? ತಂದೆ ತಾಯಿ ಅವರ ಹೆಸರಿನಲ್ಲಿ ಇದು ಮಾಡಿದ್ದೀರಿ, ಅದ್ರ ಉದ್ದೇಶ ಏನು ಹೇಳ್ಬೋದು ಸರ್? ಮಾಡಿದ ಉದ್ದೇಶ ಏನಿಲ್ಲ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾವು ಬ್ಯಾಡ್ಮಿಂಟನ್ ಆಡ್ತಿದ್ದೋ. ನಮಗೆಲ್ಲೂ ಇಂಡೋರ್ ಅವಕಾಶಗಳು ಸಿಗ್ತಿರ್ಲಿಲ್ಲ. ನಾವು ಭಾಳ ಜನ ಲೀಡರ್ಸ್ ಕೇಳ್ತಾ ಇದ್ದೆ, ಬೇರೆ ಡೆವಲಪ್ಮೆಂಟ್ಗಳಿಗೆ ಫಂಡ್ ಸಾಲಲ್ಲ, ಬೇಡ ಇದು ಬೇಡ, ಬೇರೆ ಡೆವಲಪ್ಮೆಂಟ್ ವಿಚಾರಕ್ಕೆ ಕೇಳು ಅಂತ ಹೇಳ್ತಿದ್ರು. ಬಟ್ ಅವ್ರು ಹೇಳೋದು ತಪ್ಪಲ್ಲ. ಅದರಿಂದ ಯಾರನ್ನೂ ಕೇಳೋದು ಬೇಡ. ನಮ್ಮ ತಂದೆ ತಾಯಿ ಹೆಸರು ಹಾಕ್ಸೋದ್ರಿಂದ ಬೇರೆ ಹತ್ರ ಫಂಡ್ ತಂದು ನಾನು ನಮ್ಮ ತಂದೆ ತಾಯಿ ಹೆಸರು ಹಾಕ್ಸಿದ್ರೆ ಅದು ಗೌರವಲ್ಲ. ಸೊ ನಮ್ಮ ತಂದೆ ತಾಯಿ ಹೆಸರು ಹಾಕ್ಸೋದ್ರಿಂದ ನಾನೇ ಸ್ವಂತ ದುಡಿದಿರೋ ಹಣದಲ್ಲಿ ಮಾಡಿಸಿ ನನಗೆ ಸಿಗ್ತಿರೋ ಅವಕಾಶಗಳು ಮುಂದೆ ನಮ್ಮ ಗ್ರಾಮ, ನಮ್ಮ ತಾಲೂಕಿನ ಯುವಕರುಗಳಿಗೆ ಅವಕಾಶಗಳು ಸಿಕ್ಕಲಿ, ಅವ್ರ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿರಲಿ, ಜೊತೆಗೆ ನಮ್ಮ ತಾಲೂಕು ಒಳ್ಳೆ ತರುವಂಥ ಕೆಲಸಗಳನ್ನ ಮಾಡಲಿ. ಯಾಕೆಂದರೆ ಸ್ಪೋರ್ಟ್ಸ್ಮನ್ ಅವನಿಗೆ ಯೋಚನೆಗಳು ಒಳ್ಳೇದಿರುತ್ತೆ. ಈ ಸ್ಪೋರ್ಟ್ಸ್ ಇಂಪ್ರೂವ್ ಮಾಡ್ಬೋದು, ಪ್ಲಸ್ ಜನರ ಹೆಲ್ತನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ನಾವು ಈ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದು, ಈ ತಾಲೂಕಿನಲ್ಲಿ ಹುಟ್ಟಿದ್ದಕ್ಕೆ ಒಳ್ಳೆ ಕೆಲಸ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಈ ಕೋರ್ಟನ್ನು ಮಾಡಿಸಿದ್ದೀವಿ. ಅದನ್ನು ನಮ್ಮ ತಂದೆ ತಾಯಿ ಹೆಸರಲ್ಲೇ ಮಾಡಿಸಿದ್ದೀನಿ. ನಮ್ಮ ಉದ್ದೇಶ ಅಷ್ಟೇ, ಎಲ್ಲ ಬಡವ್ರ ಮಕ್ಳಿಗೂ ಅವಕಾಶ ಸಿಕ್ಕಲಿ ಅನ್ನೋದಷ್ಟೇ. ಸರ್, ಇದು ಎಷ್ಟು ಟೈಮ್ ತಗೊಳ್ತು ಇದು ಮಾಡಲಿಕ್ಕೆ, ಮತ್ತು ಎಷ್ಟು ಖರ್ಚಾಯಿತು ಅಂತ ಹೇಳ್ಬೋದಾ? ಇದು ಟೈಮ್ ಏನಿಲ್ಲ. ಮೊದಲು ಭಾಳ ಬೇಗ ಮಾಡಿದ್ದು, ಒಂದು 5 ಮಂತ್ಸಲ್ಲಿ ಮಾಡಿ ಪೊಲಿಟಿಕಲ್ ವೇರಿಯೇಷನ್ಸಿಂದ ಬಿಟ್ಬಿಟ್ಟಿದೆ. ಅದು ಮಡ್ಕೋಟಲ್ಲಿ ಇತ್ತು. ಸೊ ನಮ್ಮಲ್ಲಿ ನಮ್ಮ ಸ್ನೇಹಿತರುಗಳಿಲ್ಲ, ಅದನ್ನು ಬೇಗ ಫಿನಿಷ್ ಮಾಡಿಸಿ ಅಂದಿದ್ದಕ್ಕೆ ಈಗ ಲಾಸ್ಟ್ ಒಂದು 2 ಮಂತ್ಸಲ್ಲೇ ಫಿನಿಷ್ ಮಾಡಿಸ್ದೋ. ಇನಾಗ್ರೇಷನ್ ಸ್ವಲ್ಪ ಲೇಟ್ ಆಯಿತು, ನಮ್ಮ ನಾಯಕಗಳು ಡೇಟ್ ಸಿಗ್ದಾನೆ. ಮತ್ತು ಎಕ್ಸ್ಪೆಂಡಿಚರ್ 72 lakhs ಎಕ್ಸ್ಪೆಂಡಿಚರ್ ಆಗಿದೆ ಟೋಟಲ್. ಸರ್, ಈಗ ಇಲ್ಲಿ ಬರುವಂಥ ಬಹುತೇಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸ್ಗಳು ಅವರಿಗೆಲ್ಲ ಒಂದು ಒಳ್ಳೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದೀರ ತಾವು. ನಿಬಂಧನೆಗಳೇನಾರು ಮಾಡಿದ್ದಾರೆ? ಯಾವ ರೀತಿ, ಏನು ಅವ್ರಿಗೆ ಇಲ್ಲಿ ಆಟ ಆಡೋಕ್ಕೆ ಏನೇನು ಫೆಸಿಲಿಟಿಗಳು ಮಾಡಿಕೊಟ್ಟಿದ್ದೀರಾ ಏನು ಸರ್? ನಿಬಂಧನೆಗಳು ಏನಿಲ್ಲ. ಇಲ್ಲಿ ನಮ್ದು ಏನಿದ್ರು ಕಮರ್ಷಿಯಲ್ ಯೋಚನೆಗಳಿಲ್ಲ. ಎಲ್ಲ ಸ್ಟೂಡೆಂಟ್ಸು ಮಕ್ಳುಗಳಿಗೆಲ್ಲ ಪರ್ ಮಂತ್ 300 rupees, ಮತ್ತು ಎಲ್ಡರ್ಲಿ ಪರ್ಸನ್ಸ್ಗೆಲ್ಲ 500 rupees. ಅದು ಮೇಂಟೆನೆನ್ಸ್ಗೆ ಅಷ್ಟೇ. ಇಲ್ಲಿ ಒಬ್ರಿಗೆ ಸಂಬಳ, ಜನ್ರೇಟ್ರ್ ಎಕ್ಸ್ಪೆಂಡಿಚರು ಮತ್ತು KB ಬಿಲ್ಲು ಅಷ್ಟಕ್ಕಾದರೆ ಸಾಕು. ಇಲ್ಲಿಂದ ಯಾವುದೇ ಆದಾಯದ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿಲ್ಲ, ಜನರಿಗೆ ಸರ್ವಿಸ್ ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ಕಮರ್ಷಿಯಲ್ ಯೋಚನೆಗಳಿಲ್ಲ ಈ ವಿಚಾರದಲ್ಲಿ. ನಿಮ್ಮ ಈ ಒಂದು ಕ್ರೀಡಾಂಗಣದ ವಿಶೇಷತೆ ಏನು? ಇದರೊಳಗಡೆ ಏನೇನು ಸವಲತ್ತುಗಳಿದೆ? ವಿಶೇಷತೆ ಅಂದರೆ ಎಲ್ಲ ಸವಲತ್ತುಗಳು ಇದೆ. ಜನ್ರೇಟರ್ ಇದೆ, ವುಡನ್ ಕೋರ್ಟ್ ಇದೆ, ಎಲ್ಲ ಏನೇನು ರಿಕ್ವೈರ್ಮೆಂಟ್ ಇದೆ ಸ್ಪೋರ್ಟ್ಸ್ಮನ್ ಬೇಕು ಅದೆಲ್ಲ ಇದೆ. ಜೊತೆ ಒಳಗಡೆ ಬಂದಾಗ ಆಂಬಿಯನ್ಸು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಒಳ್ಳೆಯ ರಾಜಕಾರಣಿಗಳು, ನಮ್ಮ ಒಳ್ಳೆಯ ಕವಿಗಳು, ಸೈಂಟಿಸ್ಟು, ನಮ್ಮ ನಾಡಿಗೆ ಒಳ್ಳೆಯ ಹೆಸರು ತಂದಂಥ ಸ್ವಾಮೀಜಿಗಳು, ನಮ್ಮ ನಾಡಿಗೆ ಕೀರ್ತಿ ತಂದಂಥ ನಮ್ಮ ಸ್ಪೋರ್ಟ್ಸ್ಮನ್ಗಳು ಎಲ್ಲರ ಫೋಟೋನು ಯಾಕೆ ಹಾಕಿದ್ದೀವಿ ಅಂದರೆ ನಮ್ಮ ಜನರಿಗೆ ಒಳಗಡೆ ಬಂದಾಗ ನಾನು ಅವ್ರ ಥರ ಏನಾದರೂ ಒಳ್ಳೆ ಕೆಲಸ ಮಾಡೋ ಮನೋಭಾವನೆಯಲ್ಲಿ ಬೆಳೀಲಿ, ಒಳಗಡೆ ಬಂದಾಗ ಒಳ್ಳೆ ಆಂಬಿಯನ್ಸ್ ಇರಲಿ ಅನ್ನೋ ಕಾರಣಕ್ಕೆ ನಮ್ಮೆಲ್ಲ ಹಿರಿಯರ ಫೋಟೋಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ನಮ್ಮ ಮೂಲ ಉದ್ದೇಶ ಅಷ್ಟೇ. ಇವಿಷ್ಟು ಕಿಕ್ಕೇರಿ ಸುರೇಶ್ ಅವ್ರ ಮಾತು. ನಿಜಕ್ಕೂ ಕೂಡ ಅವರು ಒಂದು ಮಾದರಿ, ಸ್ಫೂರ್ತಿದಾಯಕ. ಪ್ರತಿಯೊಬ್ಬರು ಕೂಡ ತನ್ನ ಹಳ್ಳಿನ ಈ ರೀತಿ ಉದ್ಧಾರ ಮಾಡಬೇಕು ಅಂದ್ಕೊಂಡ್ರೆ ಭಾರತ ಎಲ್ಲ, ರಾಜ್ಯ, ನಮ್ಮ ದೇಶ ಎಲ್ಲ ಉದ್ಧಾರ ಆಗುತ್ತೆ. ಅವರ ಒಂದು ಕಾರ್ಯಚಟುವಟಿಕೆ, ಅವರ ಒಂದು ಕ್ರಿಯಾಶೀಲತೆಯಿಂದಾಗಿ ಇವತ್ತು ನೂರಾರು ಯುವಕರಿಗೆ
ಯುವತಿಯರಿಗೆ ಕ್ರೀಡಾಪಟುಗಳಾಗಿ ಬೆಳೀಲಿಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನಿಜಕ್ಕೂ ಒಂದು ಸಂತೋಷದ ಸಂಗತಿ. ಹಾಗಾಗಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಅವರ ಒಂದು ಕೆಲಸಕ್ಕೆ ಜನರ ಒಳ್ಳೆಯ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವ್ನು, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಒಟ್ಟಾರೆ ಗ್ರಾಮೀಣ ಕ್ರೀಡಾಪಟುಗಳಿಗೆ ವರವಾಗಲಿರುವ ಬ್ಯಾಡ್ಮಿಂಟನ್ ಒಳಾಂಗಣ ಕ್ರೀಡಾಂಗಣ ನಿರ್ಮಿಸಿದ ಕಿಕ್ಕೇರಿ ಸುರೇಶ್ ಕಾರ್ಯಕ್ಕೆ ಜನರು ಅಪಾರ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್.